ಸೆಂಟ್ರಲ್ ಜೈಲಿನಲ್ಲಿ ಮಿಡ್ ನೈಟ್ ರೇಡ್ ಅನ್ನು ನಡೆಸಲಾಗಿದ್ದು ಅಲ್ಲಿ ಏನೆಲ್ಲ ಪತ್ತೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಲಾಶ್ ನಡೆಸಿದ್ದಾರೆ. ಒಟ್ಟು 10 ಕೀಪ್ಯಾಡ್ ಮೊಬೈಲ್ಗಳು ಸೆರೆ ಸಿಕ್ಕಿವೆ. ಮೂರನೇ ಬ್ಯಾರಕ್ನ ನೆಲದಡಿ 3, ಶೌಚಾಲಯದ ಬಳಿಯ ಗಿಡಗಳ ಮರೆಯಲ್ಲಿ 3 ಮೊಬೈಲ್ಗಳನ್ನು ಇರಿಸಿದ್ರು. ಕೀಪ್ಯಾಡ್ ಮೊಬೈಲ್ ಜೊತೆಗೆ 3 ಟಾರ್ಚರ್ ಹಾಗೂ ಕೇಬಲ್ಗಳು ಕೂಡ ಪತ್ತೆಯಾಗಿದೆ. ಕೈದಿಗಳು ಬಳಕೆ ಮಾಡ್ತಾ ಇದ್ದ ಮೊಬೈಲ್ ಫೋನ್ಗಳಿವು ಅನ್ನೋದು ಗೊತ್ತಾಗಿದೆ. ಮೊಬೈಲ್ ಮತ್ತು ಮೊಬೈಲ್ಗೆ ಬೇಕಾದಂತಹ ಚಾರ್ಜರ್ ಇದೆಲ್ಲವನ್ನು ಕೂಡ ಬಚ್ಚಿಟ್ಟಿದ್ರು. ಅದು ಕೂಡ ಕೀಪ್ಯಾಡ್ ಮೊಬೈಲ್ಸ್ ಅನ್ನೋದು ಗೊತ್ತಾಗಿದೆ. ಆರೋಪಿಗಳೇ ಬಳಕೆ ಮಾಡ್ತಾ ಇದ್ರು. ಇದನ್ನ ಎಲ್ಲಿ ರೇಡ್ ಮಾಡಿಬಿಡ್ತಾರೋ ಅಂತ ಅಲ್ಲೆಲ್ಲೋ ಗಿಡದ ಮರೆಯಲ್ಲಿ ಬಚ್ಚಿಟ್ಟಿದ್ರು. ಭದ್ರತೆ ನಡುವೆಯೂ ಕೂಡ ಜೈಲಿನೊಳಗೆ ಫೋನ್ಗಳು ಬಂದದ್ದು ಹೇಗೆ ಅನ್ನೋದರ ಬಗ್ಗೆ ಈಗ ತನಿಖೆಯನ್ನು ನಡೆಸ್ತಾ ಇದ್ದು, ಇದಕ್ಕೆ ಸಿಬ್ಬಂದಿಗಳು ಯಾರ ಸಹಕಾರವನ್ನು ಕೊಟ್ಟಿರೋದು ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಇಷ್ಟೆಲ್ಲ ಭದ್ರತೆಯನ್ನು ಒದಗಿಸಿದ್ದಾರೆ, ಅಲ್ಲಿ ಏನೂ ಕೂಡ ಒಳಗೆ ಹೋಗದೆ ಇರೋ ಹಾಗೆ ಮಾಡಿದ್ದಾರೆ. ಹೀಗಿದ್ದು ಕೂಡ ಹೇಗೆ ಸಿಕ್ತು ಮೊಬೈಲ್ಗಳು? ದಿವ್ಯ ಜೊತೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ ಕೂಡಲೇ ಇಡೀ ದೇಶದ ಅತ್ಯಂತ ಕಠಿಣ ಜೈಲುಗಳಲ್ಲಿ ಒಂದು ಅನ್ನುವಂತ ಖ್ಯಾತಿಯನ್ನು ಹೊಂದಿರುವಂತದ್ದು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಇದೀಗ ಒಟ್ಟು 10 ಮೊಬೈಲ್ ಫೋನ್ಗಳು ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಮೊಬೈಲ್ ಚಾರ್ಜರ್ನ ಇಡ್ಲಿಕ್ಕೋಸ್ಕರ ಇದ್ದಂತ 3 ಚಾರ್ಜರ್ ಮತ್ತು ಒಂದಿಷ್ಟು ಕೇಬಲ್ಗಳನ್ನ ಇದೀಗ ಜೈಲಿನ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತ. ಅಂದ್ರೆ ಸೆಂಟ್ರಲ್ ಜೈಲಿನಲ್ಲಿ ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ತಡರಾತ್ರಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಕಾರ್ಯಾಚರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವ್ಯಾವ ನಿಷೇಧಿತ ವಸ್ತುಗಳು ಜೈಲಿನಲ್ಲಿ ಕೈದಿಗಳು ಬಳಕೆ ಮಾಡ್ತಾ ಇದ್ರು ಆ ರೀತಿಯ ನಿಷೇಧಿತ ವಸ್ತುಗಳ ತಪಾಸಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಮೊಬೈಲ್ ಫೋನ್ಗಳು ಸಿಕ್ಕಿರುವಂತಂದ್ರೆ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಕೂಡ ತೀವ್ರ ತಪಾಸಣೆಯನ್ನು ಮಾಡಿ ಒಳಗಡೆ ಬಿಡ್ಲಾಗ್ತದೆ. ಅದರ ನಡುವೆಯೂ ಕೂಡ ಈಗ ಮೊಬೈಲ್ಗಳು ಹೇಗ್ ಬಂತು, ಅದನ್ನ ಯಾವ ಕೈದಿಗಳು ಬಳಕೆ ಮಾಡ್ತಾ ಇದ್ರು, ಮತ್ತೆ ಆ ಒಂದು ಮೊಬೈಲ್ ಇಂದ ಯಾವ್ಯಾವ ನಂಬರ್ಗಳಿಗೆ ಕರೆ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಈಗ ತಪಾಸಣೆಗಿಳಿದಿದ್ದಾರೆ. ಈಗಾಗಲೇ ಆ ರೀತಿಯ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಬಳ್ಳಾರಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಬ್ರೂಸ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಈಗ ಈ ಮೊಬೈಲ್ಗಳು ಹೇಗ್ ಬಂತು ಅನ್ನೋದ್ರ ಕುರಿತಾಗಿ ತನಿಖೆ ಕೂಡ ಆರಂಭವಾಗಿದೆ. ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.